ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಅನಾಥ ಹೃದಯಗಳ ಆಪತ್ ಬಾಂಧವ ವಿಶೇಷ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಈಗಿನ ಜನ್ರೇಷನಲ್ಲಿ ನಾವು ನಮ್ಮದು ನಮ್ಮ ಕುಟುಂಬ ಅಂತ ಬದುಕುವವರ ನಡುವೆ ನೂರಾರು ಹೃದಯಗಳಿಗೆ ಮಗನಾಗಿ, ತಮ್ಮನಾಗಿ, ಅಣ್ಣನಾಗಿ ತಮ್ಮ ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇರುವಂತಹ, ನಿಜಕ್ಕೂ ಕೂಡ ಹೃದಯ ವೈಶಲ್ಯವನ್ನ ಮೆರಿತಾ ಇರುವಂತಹ ಒಬ್ಬ ವಿಶೇಷ ವ್ಯಕ್ತಿಯನ್ನ ನಾವು ನಿಮಗೆ ಇವತ್ತು ಪರಿಚಯ ಮಾಡಿಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ ಗೊತ್ತಾಗ್ತಾ ಇರುತ್ತೆ, ಈಗಾಗಲೇ ನಾವು ಯಾರ ಆಶ್ರಮದಲ್ಲಿ ಇದ್ದೀವಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅವರ ದಿನಚರಿ ಹೇಗಿರುತ್ತೆ, ಹಾಗೆ ಈ ಅನಾಥಾಶ್ರಮವನ್ನ, ವೃದ್ಧಾಶ್ರಮವನ್ನ ಕಟ್ಟೋದಕ್ಕೆ ಸ್ಫೂರ್ತಿ ಯಾರು, ಎಷ್ಟು ವರ್ಷದಿಂದ ಅವರು ಈ ಆಶ್ರಮವನ್ನು ನಡೆಸ್ತಾ ಇದ್ದಾರೆ, ಏನು ಎತ್ತ ಅಂತ ಮಾತಾಡಿಸ್ತಾ ಹೋಗ್ತೀನಿ. ಇನ್ಯಾಕೆ ತಡ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಕೂಡ ನಮಗೆ ಇಲ್ಲಿಗೆ ಬಂದಾಗ ಗೊತ್ತಾಯಿತು ಅವರು ಎಂಥ ಹೃದಯವಂತರು ಅಂತ. ಈಸ್ ನನ್ ಅದರ್ ದ್ಯಾನ್ ಪ್ರಶಾಂತ್ ಚಕ್ರವರ್ತಿ ಅವರ ಆಶ್ರಮದಲ್ಲಿ ನಾವಿದ್ದೀವಿ. ಸೊ ಅವರ ಬಗ್ಗೆ ಸಾಕಷ್ಟು ತಿಳಿಸ್ಕೊಡೋದು ಇದ್ದೇ ಇದೆ. ಬನ್ನಿ ಹಾಗಾದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ವೀಕ್ಷಕರು, ಈಗಾಗಲೇ ಹೇಳ್ತಾ ಇದ್ದೆ, ಅನಾಥ ಹೃದಯಗಳ ಆಪತ್ ಬಾಂಧವ ಅಂತಾನೆ ಹೇಳ್ಬೋದು. ಈಗಾಗಲೇ ನಾನು ಪ್ರಶಾಂತ್ ಚಕ್ರವರ್ತಿಯವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಇವತ್ತು ನಾನು ಸ್ವತಃ ಅವರ ಆಶ್ರಮಕ್ಕೆ ಬಂದಿದ್ದೀನಿ. ಇನ್ಯಾಕೆ ತಡ, ಪ್ರಶಾಂತ್ ಚಕ್ರವರ್ತಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್ ಸರ್. ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ವಿಡಿಯೋಸ್ಗಳನ್ನು ನೋಡೋದು ಮಾತ್ರ ನಮ್ಗೆ ಗೊತ್ತಿದೆ. ಬಟ್ ಪ್ರಶಾಂತ್ ಚಕ್ರವರ್ತಿಯವರು ಹೀಗೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಜಸ್ಟ್ ಬಿಕಾಸ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ ಯಾವ ಥರ ಅಂತಂದರೆ ಮನೋರಂಜನೆಗಾಗಿ ನಾವು ನೋಡ್ತಾ ಇದ್ದೀವಿ. ಬಟ್ ನೀವು ಮಾಡ್ತಾ ಇರುವಂತಹ ಹೃದಯ ವೈಶಲ್ಯ ಕೆಲಸ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಲ್ರಿಗೂ ಬರುವಂತಹ ಕೆಲಸ ಅಲ್ವೇ ಅಲ್ಲ. ನಿಜಕ್ಕೂ ಒಂಥರ ನೀವು ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಅಂದರೆ ಮೇಡಮ್, ನನ್ನ ಬಗ್ಗೆ ನಾನು ಹೇಳಬೇಕು ಅಂದರೆ, ಸ್ನೇಹಿತರ ನಮಸ್ತೆ, ನನ್ನ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ. ನಾನು ಒಳ್ಳೆಯವನಲ್ಲ, ಒಳ್ಳೆ ಕೆಲಸ ಮಾಡ್ತೀನಿ ಅಷ್ಟೇ. ಈ ಪ್ರಪಂಚದಲ್ಲಿ ಯಾರೂ ಒಳ್ಳೆಯವರಿಲ್ಲ, ಒಳ್ಳೆಯವ್ರ ಹತ್ರ ಡ್ರಾಮಾ ಆಡ್ತಾರೆ ಅಷ್ಟೇ. ನಾನು ಹೇಳೋದಿಷ್ಟೇ, ಏನಂದರೆ ಸಾಧ್ಯವಾದಷ್ಟು ನಿಮ್ಮ ಕೈಲಾದ ಮಟ್ಟಿಗೆ ಇನ್ನೊಬ್ರಿಗೆ ಸಹಾಯ ಮಾಡೋಣ, ಇನ್ನೊಬ್ರಿಗೆ ಜೀವ ಉಳಿಸೋ ಪ್ರಯತ್ನ ಮಾಡೋಣ. ಹಸಿವು ಮುಕ್ತ ಒಂದು ದೇಶನ, ರಾಜ್ಯ ಅನ್ನೋಕ್ಕಿಂತ ದೇಶನ ಮಾಡೋಕ್ಕೆ ಪ್ರಯತ್ನ ಪಡೋಣ. ಒಳ್ಳೆಯದಾಗಲಿ ಎಲ್ಲರಿಗೂ. ಮೇಡಮ್, ನಮ್ಮ ಒಂದು ಸೇವೆನ ಮೆಚ್ಚಿ ಅಷ್ಟು ದೂರದಿಂದ ಇಲ್ಲಿಗೆ ಬಂದು ನಿಮ್ಮ ಸಮಯನ ನಮ್ಮ ಒಂದು ಆಶ್ರಮದಲ್ಲಿ ನಮಗೊಂದು ಇದು ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಯಾರ್ಯಾರು ನೋಡ್ತಿದ್ದೀರ ಸ್ಪೀಡ್ ನ್ಯೂಸ್ ಎಲ್ಲ ಒಂದು ವೀಕ್ಷಕರಿಗೂ ನನ್ನ ಕಡೆಯಿಂದ ಧನ್ಯವಾದ. ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಆ್ಯಕ್ಚುಲಿ ಹೇಳಬೇಕಂತಂದರೆ ನಮಗೆ ಈ ಜಾಗಕ್ಕೆ ಬಂದಾಗ ನಿಜವಾಗ್ಲೂ ಹೇಳ್ತೀವಲ್ಲ, ಕಣ್ತುಂಬಿ ಬಂತು ನಿಜವಾಗ್ಲೂ. ಯಾಕಂತಂದರೆ ಈಗಿನ ಕಾಲದಲ್ಲಿ ಅಂದರೆ ನಾವು ಒಬ್ಬರನ್ನ ಸಾಕೋದಕ್ಕೆ ಕಷ್ಟಪಡ್ತೀವಿ, ಅಂಥದ್ರಲ್ಲಿ ನೀವು ನೂರಾರು ವೃದ್ಧರನ್ನು, ಅನಾಥರನ್ನು, ಭಿಕ್ಷುಕರನ್ನು ಸಾಕ್ತಾ ಇದ್ದೀರಾ. ದಿಸ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್ ಹೇಳಬೇಕು ಅಂತಂದರೆ. ಸೊ ಈ ರೀತಿಯಾದಂಥ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರಿ ನೀವು? ಫಸ್ಟ್ ಆಫ್ ಆಲ್ ಮೇಡಮ್, ಯಾಕೆ ಅಂದ್ಕೊಂಡೆ ಅನ್ನೋದಕ್ಕಿಂತ ನೋಡಿ, ಇವಾಗ ನೀವು ಲೈಫಲ್ಲಿ ಆ್ಯಂಕರ್ ಆಗಬೇಕು ಅಂತ ದೇವ್ರ ಹಣೆ ಬರೆದ್ಬಿಟ್ಟವನೇ ಆ್ಯಂಕರ್ ಆಗ್ಬಿಟ್ಟಿದ್ದೀರಾ. ನನಗೆ ಕಟಿಂಗ್ ಮಾಡು, ಶೇವಿಂಗ್ ಮಾಡು, ತೊಳಿ, ಬಾಚು ಅಂತ ಬರೆದ್ಬಿಟ್ಟವನೇ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ನಾನು ಯಾವತ್ತೂ ನಾನು ಮಾಡೋ ಕೆಲಸ ದೊಡ್ಡ ಕೆಲಸ, ನಾನು ದೊಡ್ಡ ವ್ಯಕ್ತಿನೋ ನಥಿಂಗ್. ನಾನು ಸಾಮಾನ್ಯ ಸೇವಕ, ದೇವ್ರು ಕೊಟ್ಟಿರೋ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ನಾನು ಹೇಳೋದಿಷ್ಟೇ ಮೇಡಮ್, ನೀವೆಲ್ಲರೂ ನಿಮ್ಮ ಅಪ್ಪ ಅಮ್ಮನ ಮಾತ್ರ ನಿಮ್ಮ ಅಪ್ಪ ಅಮ್ಮ ಅಂದ್ಕೊಂಡಿದ್ದೀರಾ. ನಾವು ಎಲ್ಲರ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತೀವಿ ಅಷ್ಟೇ. ನಾನು ಮಾಡೋ ಕೆಲಸ ದೊಡ್ಡ ಕೆಲಸ ಅಲ್ಲ, ನಾನು ಮಾಡೋ ಕೆಲಸ ಕರ್ತವ್ಯ. ಬಟ್ ನಾನು ನಂಬಿರೋದು ಇಷ್ಟೇ ಮೇಡಮ್. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡಿ. ಜೀವನದ ನಿಜವಾದ ಸಾಧನೆ ಅಂದ್ರೆ ಏನು? ಒಬ್ಬರಿಗೆ ಕೈಲಾದಷ್ಟು ಹೆಲ್ಪ್ ಮಾಡೋದು. ಕೈಲಾದಷ್ಟು ಹೆಲ್ಪ್ ಮಾಡೋದು ಮಾನವೀಯತೆ. ಸಾಧನೆ ಅಂದ್ರೆ ತುಂಬಾ ಜನ ನಾನು ಸಾಧನೆ ಮಾಡಬೇಕು, ಸಾಧನೆ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಏನೇನೋ ಹೇಳ್ತಿರ್ತಾರೆ. ಅದ್ರ ಸಾಧನೆ ಅಂದ್ರೆ ಗೊತ್ತಿಲ್ಲ, ಸುಮ್ಮನೆ ಸಾಧನೆ ಮಾಡಬೇಕು ಅಂತಾರೆ. ಈಗ ನಿಮಗೆ ಕೇಳ್ತಾ ಇದ್ದೀನಿ, ಆನ್ಸರ್ ಮಾಡಿ. ಸಾಧನೆ ಅಂದ್ರೆ ಏನು? ಆಬ್ವಿಯಸ್ಲಿ ನನ್ನ ಪೇರೆಂಟ್ಸ್ನ ನಾನು ಪ್ರೌಡ್ ಫೀಲ್ ಮಾಡಬೇಕು. ದಿಸ್ ಇಸ್ ಮೈ ಬಿಗ್ಗೆಸ್ಟ್ ಆಂಬಿಷನ್ ಆ್ಯಕ್ಚುಲಿ. ಏನಂತ ಯಾವ ಥರ? ಅಟ್ಲೀಸ್ಟ್ ಹೆಂಗೆ ಅಂತಂದರೆ ಅವರಿಗೆ ಖುಷಿ ಕೊಡಬೇಕು. ಸೊ ಅಂದರೆ ಈಗ ನೀವು ಸಾಕೋ ಥರ ಮಕ್ಕಳಿದ್ರೂ ಕೂಡ ಅನಾಥಾಶ್ರಮದಲ್ಲಿ ಬಂದು ಇರುವಂತಹ ಪರಿಸ್ಥಿತಿ ಬರಬಾರ್ದು. ಇದು ನನ್ನ ಇದು ಅಷ್ಟೇ. ಓಕೆ, ನಾನು ಎಲ್ಲ ಕಡೆ ಹೋಗಿ ಹೇಳ್ತಾ ಇರೋದು ಇಷ್ಟೇ. ನಿಜವಾದ ಸಾಧನೆ ಅಂದರೆ ದೊಡ್ಡ ಬಿಲ್ಡಿಂಗ್ ಕಟ್ಟೋದು, ಫಾರ್ಚುನರ್ ಕಾರ್ ತಗೊಳೋದು, ಹತ್ತ ತುಂಗ್ರ ಹಾಕೊಳೋದು, ಚೈನ್ ಹಾಕೊಳೋದು ಸಾಧನೆ ಅಲ್ವಾ? ಎಷ್ಟೋ ಜನ ಹಂಗ್ ಅನ್ಕೊಂಡಿರ್ತಾರೆ. ದೊಡ್ಡ ಮನೆ ಕಟ್ಟಿದ್ರೆ, ಹತ್ತ ತುಂಗ್ರ ಹಾಕೊಂಡ್ರೆ, ಚೈನ್ ಹಾಕೊಂಡ್ರೆ ಸಾಧನೆ ಅಂತ. ಅದು ಸಾಧನೆ ಅಲ್ಲ ಮೇಡಮ್, ಅದು ಶೋಕಿ. ಸಾಧನೆ ಅಂದ್ರೆ ಏನ್ ಗೊತ್ತಾ? ತನ್ನ ಅಪ್ಪ ಅಮ್ಮ, ಎಸ್ಪೆಷಲಿ ತಾಯಿ, ತನ್ನ ಕರ್ಣ ಕಿತ್ತಿ ಜನ್ಮ ಕೊಡ್ತಾಳಂತೆ. ಒಂದಲ್ಲ ಒಂದಿನ ತಾಯಿ ತಂದೆ ಅನ್ಕೋಬೇಕಂತೆ,
ನನ್ನ ಮಗ ನನ್ನ ಮಗಳು ನನ್ನ ಹೊಟ್ಟೆಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಅಂತ ಯಾವತ್ತು ಅಂದ್ಕೊಂತಾಳೆ ಅದು ನಿಜವಾದ ಸಾಧನೆ. ಡೆಫಿನೆಟ್ಲಿ. ಯಾಕಂದ್ರೆ ಯಾವತ್ತು ತಾಯಿ ತನ್ನ ಮಕ್ಕಳು ಏನೇ ಮಾಡ್ರೂ ಆ ಅಮ್ಮಂಗೆ ತೃಪ್ತಿ ಆಗಲ್ಲ. ಹೌದು. ನೀವೇನಾದ್ರೂ ಫಾರ್ ಎಕ್ಸಾಂಪಲ್ ಒಂದು ಡಾಕ್ಟರ್ ಆಗಿ ಇಲ್ಲ ಒಂದು ಇಂಜಿನಿಯರ್ ಆಗಿ ಅವನು ನಾವು ನೋಡಿದ್ಯಾ ನಮ್ಮ ಫ್ರೆಂಡ್ ಮಗ ಅವ್ನು MLA ಆಗಿದ್ದಾನೆ, ನೀನು MLA ಆಗು, ಅವ್ನು ಇದಾಗಿ ನೀನು ಅದೇ ಆಗು, ಅವ್ರಿಗೆ ತೃಪ್ತಿ ಇರಲ್ಲ. ಬಟ್ ಸಾಯಬೇಕಾದ್ರೆ ಅಪ್ಪ ಅಮ್ಮ ಅನ್ಕೋಬೇಕಂತೆ ಒಳ್ಳೆ ಮಗನಿಗೆ ಜನ್ಮ ಕೊಟ್ಟೆ ಅಂತ ಸಾಯ್ಬೇಕಂತೆ. ಅದು ನಿಜವಾದ ಸಾಧನೆ. ಅದನ್ನ ಮಾಡಿ, ಅದನ್ನ ಬಿಟ್ಟು ದುಡ್ಡು ಮಾಡು, ಮನೆ ಕಟ್ಟು, ಅತ್ತಗೋ ಇತ್ತಗೋ ಸಾಧನೆ ಅಲ್ಲ. ಇಲ್ಲ ಹೋಗ್ತಾ ಇದ್ರೆ ಬೇರೆ ಅಪ್ಪ ಅಮ್ಮ ಹೊಟ್ಟೆ ಹೊರ್ಕೋಬೇಕಂತೆ. ನಿನಗೆ ಹುಟ್ಟಿರೋ ಮಗಳು ನನ್ನ ಹೊಟ್ಟೆಲಿ ಹುಟ್ಟಬಾರ್ದಾಗಿತ್ತ ಅಂತ ಬೇರೆ ಅಪ್ಪ ಅಮ್ಮ ಹೊಟ್ಟೆ ಹೊರ್ಕೋಬೇಕಂತೆ. ಆ ರೇಂಜಿಗೆ ಬೆಳಿಬೇಕು ಸಾಧನೆ ಅಂದ್ರೆ. ಅದನ್ನ ಮಾಡಿ ಅಂತ. ಬಟ್ ನಾನು ಇಲ್ಲಿಗೆ ಬರಕ್ ಕಾರಣ ಮೇಡಮ್ ಇಷ್ಟೇ, ಏನಂದ್ರೆ ನಾನು ಯಾವತ್ತೂ ಅನ್ಕೊಂಡಿಲ್ಲ ಆಶ್ರಮ ಮಾಡ್ತೀವಿ ಅಂತ. ನಾನೊಬ್ಬ ಆಕ್ಟರ್, ಮಾಡೆಲ್, ಡ್ಯಾನ್ಸ್ ಮಾಸ್ಟರ್, ಸ್ಕ್ರಿಪ್ಟ್ ರೈಟರ್, ಡೈಲಾಗ್ ರೈಟರ್, ಫೈಟಿಂಗು, ಕುಂಫು, ಕರಾಟೆ, ಜಿಮ್ನಾಸ್ಟಿಕ್ಕು, ಹಾರ್ಸ್ ರೈಡಿಂಗು, ಕಾರ್ ಟ್ರ್ಯಾಕಿಂಗು, ಬೈಕ್ ಟ್ರ್ಯಾಕಿಂಗ್ ಎಲ್ಲ ಕಲ್ತಿದ್ದು ನಾವು. ಫಿಲಮ್ ಇಂಡಸ್ಟ್ರಿಗೆ ಹೋಗಿ ಸ್ಟಾರ್ ಆಗಬೇಕು, ಇಂಡಸ್ಟ್ರಿಗೆ ಒಂದು ಒಳ್ಳೆ ನಾಯಕ ಆಗಬೇಕು, ಇನ್ನು ಜನಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಡೋ ಒಂದು ಸಿನಿಮಾಗಳನ್ನ ಮಾಡಬೇಕು ಅಂತ ಬಂದಿದ್ದು ನಾವು. ನಾನು ಆ ಟೈಮಲ್ಲಿ ಬರ್ಬೇಕಾದ್ರೆ ಚಿಕ್ಕ ವಯಸ್ಸೆಲ್ಲ ಗಾರೆ ಕೆಲಸ, ಪೇಂಟ್ ಕೆಲಸ, ಸೊಪ್ಪು ಮಾರ್ಕೊಂಡು, ತರಕಾರಿ ಮಾರ್ಕೊಂಡು ಜೀವನ ಮಾಡುವಂಥದ್ದು. ಹಂಗೆ ಬರ್ತಾ ಇರ್ಬೇಕಾದ್ರೆ ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಆದೆ. ಒಂದು ಯಲಹಂಕದಲ್ಲಿ ಒಂದು 12,500 ಜನ ಮಕ್ಕಳಿಗೆ ಡ್ಯಾನ್ಸ್ ಕಲಿಸಿದ್ದೀನಿ ಇಲ್ಲಿ ತನಕ, ಸ್ಟೂಡೆಂಟ್ಸ್. ಅಷ್ಟು ಮಾಡ್ಕೊಂಡು ಬರ್ತಾ ಆಮೇಲೆ ಬರ್ತಾ ಇರ್ಬೇಕಾದ್ರೆ ಸ್ಟೇಜ್ ಮೇಲೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಬಂದವರೆಲ್ಲ ಸರ್ ನೀವು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತೀರಿ, ಯಾಕೆ ನೀವು ಸಿನಿಮಾ ಮಾಡಬಾರ್ದು, ಯಾಕೆ ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬಾರ್ದು ಹಂಗೆ ಎಲ್ಲ ಅಂತ. ಆಮೇಲೆ ಸರಿ ಅನ್ನಿಸ್ತು. ಆ ಟೈಮಲ್ಲಿ ನನಗೊಂದು ನನ್ನ ಒಂದು ಜೀವನದ ಮುಂದೆ ಹೋಗೋಕ್ಕೆ ಒಂದು ಅಡ್ಡ ಬಂದಿದ್ದೇನೆಂದರೆ ಐ ಆಮ್ ಎ ಸ್ಟ್ಯಾಮರಿಂಗ್ ಪೇಷಂಟ್. ಸ್ಟ್ಯಾಮರಿಂಗ್ ಅಂದರೆ ಗೊತ್ತಾ, ಬಿಕ್ಕಲತನ ಅಂತಾರೆ. ಅಮ್ಮ ಊಟ ಕೊಡು ಅಂದರೆ ನಂಗೆ ಅರ್ಧ ಗಂಟೆ ಬೇಕು. ಅಮ್ಮ ಅನ್ನಷ್ಟು ಅಮ್ಮ ಊಟ ಬೇಕಾ ಅಂತ ಕೇಳೋರು. ನನಗೆ 8th, 9th, 10th ಮತ್ತು ಫಸ್ಟ್ PU ಸೆಕೆಂಡ್ PUC ನನಗೆ 8th, 10th ನಾನು ಸ್ಕೂಲಲ್ಲಿ ಕರಿತಾ ಇದ್ದು ಮೂಕ ಅಂತ. ಮುಖ ಬರ ಇಲ್ಲಿ ಅಂತ. ಫಸ್ಟ್ PU ಸೆಕೆಂಡ್ PUC ಕರಿತಾ ಇದ್ದು ಮೂಗ ಅಂತ. ಹೋಗಿ ಗಾ ಆಯ್ತು ಅಷ್ಟೇ. ಯಾಕಂದರೆ ಈಗ ನನಗೆ ಅಟೆಂಡೆನ್ಸ್ ಹೇಳಬೇಕಾದ್ರೆ ಪ್ರೆಸೆಂಟ್ ಮೇಡಮ್ ಅನ್ನಕ್ಕೆ ಬರ್ತಿರಲಿಲ್ಲ. ಪೆಪ್ಪೆ ಅಂದರೆ ಅಕ್ಕಪಕ್ಕದಲ್ಲ ಗರ್ಲ್ಸ್ ಎಲ್ಲ ಫುಲ್ಲು ನಕ್ಬಿಡೋರು. ಎಷ್ಟೋ ಸಲ ಸ್ಕೂಲ್ ಬಾತ್ರೂಮು, ಕಾಲೇಜ್ ಬಾತ್ರೂಮಲ್ಲಿ ಹೋಗಿ ಕಣ್ಣಲ್ಲಿ ನೀರು ಹಾಕಿ ಹತ್ಕೊಂಡಿದ್ದೀನಿ. ಮನೆಗೆ ಹೋಗಿ ತಲೆ ಚಚ್ಕೊಂಡು ದೇವರೇ ಯಾಕೆ ಹಿಂಗೆ ನಾನು ಹುಟ್ಟಿಸ್ಬಿಟ್ಟೆ ಅಂತ. ಆಮೇಲೆ ಬರ್ತಾ ಅವಾಗ ಒಂದು ಅನಿಸಿದ್ದು ಲೈಫಲ್ಲಿ ಏನೋ ಮಾಡಬೇಕು. ಓಕೆ, ನನಗೀಗ ಒಂದು ಕಾಯಿಲೆ ಇದೆ, ಪರವಾಗಿಲ್ಲ, ಇದನ್ನ ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಸರಿ ಅಂತ ಹೇಳ್ಬಿಟ್ಟು ಒಬ್ಬನೇ ಹೋಗೋದು, ರೂಮ್ ಬಾಗಿಲು ಹಾಕ್ಕೊಳೋದು. ನಮ್ಮಮ್ಮ ಅವಾಗ ಈ ಗಾರ್ಮೆಂಟ್ಸ್ಗೆಲ್ಲ ಕೆಲಸಕ್ಕೆ ಹೋಗೋರು. ನಮ್ಮ ಮನೇಲಿ ಒಬ್ಬನೇ, ನಮ್ಮಪ್ಪ ಬಂದ್ಬಿಟ್ಟು ಪೇಂಟಿಂಗ್ ಕೆಲಸ ಮಾಡೋಕ್ಕೆ ಹೋಗೋರು. ಮನೆ ಬಾಗಿಲು ಹಾಕೊಂಡು ನಾನೇ ಈಗ ನೋಡೋದು, ದೇವರೇ ನನಗೆ ಯಾಕೆ ಹಿಂಗೆ ಹುಟ್ಟಿಸ್ದೆ, ನಾನು ಯಾಕೆ ಹಿಂಗೆ ಮಾಡಿದೆ. ನನ್ನ ಮನಸ್ಸಲ್ಲಿ ಮಾತಾಡ್ತಾ ಇದ್ದರೆ ನನ್ನ ಬಾಯಿ ಸ್ಲಿಪ್ ಆಗ್ತಾ ಇಲ್ಲ, ಬಾಯಿಂದ ಆಚೆ ಬಂದರೆ ಬಾಯಿ ಸ್ಲಿಪ್ ಆಗ್ತಾ ಇದೆ. ಅವಾಗ ಏನು ಮಾಡೋದು, ಅವಾಗ ಸುಮ್ಮನೆ ಒಂದು ಸಾಂಗ್ ಆಡೋದು, ಅನಿಸುತ್ತಿದೆ ಯಾಕೋ ಇಂದು. ಸಾಂಗ್ ಹೇಳಿದ್ರೆ ಏನು ಸ್ಲಿಪ್ ಆಗ್ತಾ ಇಲ್ಲ, ಮಾತಾಡಿದ್ರೆ ಸ್ಲಿಪ್ ಆಗ್ತಾ ಇದೆ. ಈಗ ಅನಿಸುತ್ತಿದೆ ಯಾಕೋ ಇಂದು ಅದನ್ನು ಹೇಳಕ್ಕೆ ಹೋದ್ರೆ ಹಿಂಗೆ ಹೇಳ್ತಾ ಇದ್ದೀವಿ. ಏನು ಮಾಡೋದಪ್ಪ ಅದು ಗೊತ್ತಾಗ್ತಿರಲ್ಲ. ಆಮೇಲೆ ತಲೆ ಕೆಟ್ಟು ಕುತ್ಕೊಂಡು ನಾನೇ ಗೋಡೆಗೆ ಮಾತಾಡೋದು, ಗೋಡೆಗೆ ಕಿಟಕಿಗಳಿಗೆ ನಾನೇ ಮಾತಾಡೋದು, ಏನಾರು ಹೇಳೋದು, ಏನಾರು ಮಾಡೋದು. ಆ ಟೈಮಲ್ಲಿ ಹೊಸದಾಗಿ ಒಂದು ಪ್ರೈವೇಟ್ ಸ್ಟೋರಲ್ಲಿ ಕೆಲಸ ಮಾಡ್ತಿದ್ದೆ. 1 ವರ್ಷ ಸಂಬಳ ಕೊಟ್ಟರು ತಿಂಗಳಿಗೆ. 1-2 ತಿಂಗಳು ನಮಗೆ ಇದು ಕೊಟ್ಟಿರ್ತಾರೆ, ಅಂದರೆ ದಸರಾ ಹಾಲಿಡೇಸ್. ಪ್ರೈವೇಟ್ ಸ್ಟೋರಲ್ಲಿ ಪಟ್ನ ಕಟ್ಟ ಕೆಲಸ ಮಾಡ್ತಾ ಇದ್ದೆ. 1,500 ಮಂತ್ಲಿ ನನಗೆ ಇದು ಸಂಬಳ. ಅದರಲ್ಲಿ ಅವಾಗ ಒಂದು ಹೊಸದಾಗಿ ಫೋನ್ ಮಾಡಿತ್ತು, ಒಂದು ಸ್ಪೆಕ್ಟ್ರಾ ಅಂತ ಒಂದು ಫೋನ್. ಆ ಫೋನ್ ತಗೊಂಡೆ. ಆ ಫೋನ್ ತಗೊಂಡು ಫ್ರೆಂಡ್ಸಿಗೆಲ್ಲ ನಂಬರ್ ಕೊಟ್ಟಿದ್ದೆ. ಫ್ರೆಂಡ್ಸ್ ಕಾಲ್ ಮಾಡ್ತಾರಲ್ಲ, ಫ್ರೆಂಡ್ಸ್ ಕಾಲ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಫೋನಲ್ಲಾದ್ರೂ ನನಗೆ ಮೂಕ ಅಂತ ಕರಿಬಾರ್ದು ಅಂತ ಕಾನ್ಶಿಯಸ್. ನನಗೆ ಫೋನ್ ಬಂದರೆ ಹಲೋ ಅಂತಿದ್ದೆ, ಹಲೋ ಅನ್ನೋಕೆ ಬರ್ತಿರ್ಲಿಲ್ಲ. ಆ ಥರ ಕಾನ್ಶಿಯಸ್. ಎಷ್ಟೋ ಸಲ ನಾನಾಗಿ ಮಾತಾಡಿ ಗೋಡೆಗಳಿಗೆಲ್ಲ ಮಾತಾಡ್ಕೊಂಡು ನೀವು ನಂಬ್ತಿರೋ ಬಿಡ್ತಿರೋ, ಐ ಆಮ್ ಎ ಸ್ಟೇಜ್ ಆ್ಯಂಕರ್. ನಾನು ಒಂದು 6 ವರ್ಷ ಹಿಂದೆ ನಾನು ಸ್ಟೇಜ್ ಮೇಲೆ ಆ್ಯಂಕರಿಂಗಲ್ಲಿ ತೊಗೊಂಡಿರೋ ಒಂದು ಪೇಮೆಂಟ್ ಎಷ್ಟು ಗೊತ್ತಾ, 32,000. ನಾನು ಮಾತಾಡಿದ್ರೆ ಸ್ಪೀಚ್ ಹೆಂಗಿರುತ್ತೆ ಅಂದರೆ ಅಷ್ಟೇ 10,000 ಜನ ಇರಲಿ, ನಾನು ಮಾಡೋ ಸ್ಪೀಚ್ ಹೆಂಗಿರುತ್ತೆ ಅಂದರೆ ಆ ಕಡೆ ತಲೆ ಹಿಂಗೆ ಹೋಗಲ್ಲ. ಅಂಥ ಒಂದು ಪವರ್ ಹಿಡಿದು ಕೂರಿಸ್ತೀನಿ, ಅಂಥ ಒಂದು ತಾಕತ್ತು ಬಂತು. ಬರ್ತಾ ಹಂಗೆ ಬೆಳ್ಕೊಂಡು ಬರ್ತಾ ಅವಾಗ ಏನೋ ಗೊತ್ತಿಲ್ಲ ನೋಡಿ, ಈ ಥರ ಕ್ಯಾಮ್ರಾಗಳು ಮುಂದೆ ನಿಂತಾಗ, ಸ್ಟೇಜ್ ಮೇಲೆ ನಿಂತಾಗ ಸ್ಲಿಪ್ ಆಗಲ್ಲ. ಎಲ್ಲೋ ಟೆನ್ಷನಲ್ಲಿ ಫೋನ್ ತೊಗೊಂಡ್ಬಿಟ್ರೆ ಆಮೇಲೆ ಮಾಡ್ತೀನಿ ಆ ಬರುತ್ತೆ. ಮತ್ತೆ ನಾನೇ ಅನ್ಕೊಳ್ಳೋದು, ಇಲ್ಲ ನಾನು
ಕರೆಕ್ಟಾಗಿದ್ದೀನಿ, ಪರ್ಫೆಕ್ಟ್ ಆಗಿರಬೇಕು, ಆ ಥರ ಅಂದಾಗ ಮಾತು ಚೆನ್ನಾಗಿ ಬರುತ್ತೆ. ಲಾಸ್ಟ್ ಟೈಮ್ ಯಾರೋ ಇಂಟರ್ವ್ಯೂ ಮಾಡಿದ್ರು, ಹೇಳಿದ್ದೆ ಅವಾಗ ಅದು ಒಂದು 4 million ಆಗಿತ್ತು ವ್ಯೂಸು. ನಂಗೆ ಫೋನ್ ಮಾಡೋರೆಲ್ಲ ಬರೀ ಎಲ್ಲ ಸ್ಟಾಮರಿ ಪೇಷಂಟ್ಗಳೇ. ಸರ್ ನಾವು ಹೆಂಗೆ ಸರ್, ನೀವು ಹೆಂಗೆ ಸರ್ ಚೇಂಜ್ ಆದ್ರಿ, ನಂಗೆ ಆಗ್ತಿಲ್ಲ ಸರ್. ಅವ್ರ ಜೊತೆ ಮಾತಾಡಿ ನನಗೂ ಹಂಗೆ ಬರ್ತಿದೆ ಬೈಯಲ್ಲಿ. ಅವರು ಸರ್ ನೀವು ಹೆಂಗೆ ಸರ್ ಚೇಂಜ್ ಆಗಿದ್ದು ಅಂದರೆ ನಾನು ಹಂಗಲ್ಲ ನಾನು ಹಿಂಗೆ ತೊಗೊತಾ ಇದ್ದೀನಿ. ಇವಾಗ ದೇವರೇ ಗುರು, ಒಂದು ನಿಮಿಷ ಇರುಗುರು, ನಾವು ಮಮ್ಮಿ ಮಾಡ್ತೀನಿ, ಆ ಥರ ಕಟ್ ಮಾಡ್ಬಿಟ್ಟಿದ್ದೀನಿ. ಯಾಕಂದರೆ ಅದಕ್ಕೆ ಮೈಂಡ್ ತೊಗೊಂಬಿಟ್ರೆ ಹಂಗೆ ಆಗ್ಬಿಡುತ್ತೆ. ಹಂಗೆ ಬರ್ತಾ ಏನಾಗೋಯ್ತು, ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದ್ವಿ. ಹಂಗೆ ಬರ್ತಾ ಹಂಗೆ ಹೋದ್ವಿ. ಹಂಗೆ ಬರ್ತಾ ಇರ್ಬೇಕಾದ್ರೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಒಂದು ಶಾರ್ಟ್ ಮೂವಿ ಮಾಡಿದೆ. ಅಂದರೆ ನೀವು ಬೇಕಾದ್ರೆ ಓಪನ್ ಆಗಿ ನೋಡಿ, ನೀವು ಒಂದು ಫೇಸ್ಬುಕ್ಕಿಗೆ ಹೋಗಿ ಒಂದು ಪೇಜ್ ಬರುತ್ತೆ, ಮಸ್ತ್ ಫಿಗರ್ ಗುರು ಅಂತ ನಮ್ಮ ಪೇಜ್ ನೇಮ್ ಆವಾಗಲೇ ಇಟ್ಟಿದ್ದು. ಆಗ ನಾವು ತುಂಬ ಶಾರ್ಟ್ ಮೂವೀಸ್ ಮಾಡ್ತಾಯಿದ್ವಿ. ಈಗ ಮಸ್ತ್ ಫಿಗರ್ ಗುರು ಅಂದರೆ ನಿಮ್ಮ ಪ್ರಕಾರ ಏನರ್ಥ? ಅಂದರೆ ಹುಡುಗಿರಿಗೆ ಹೇಳೋದೇನೋ ಇದು. ನೀವು ಅನ್ಕೊಂಡಿರೋದಂಗೆ, ಎಲ್ಲರೂ ಅನ್ಕೊಳ್ಳೋದಂಗೆ ನಾನು ಮಸ್ತ್ ಫಿಗರ್ ಅನ್ಸೋ ಪ್ರಾಕ್ಟಿಕಲ್ ಮನುಷ್ಯ. ಮಸ್ತ್ ಫಿಗರ್ ಗುರು ಅಂದರೆ ಮಸ್ತ್ ಅಂದರೆ ಸುಂದರ, ಫಿಗರ್ ಅಂದರೆ ಚಿತ್ರ, ಗುರು ಸುಂದರ ಚಿತ್ರ ಗುರು ಅಂತ ಹೇಳಕ್ಕೆ ಹೋಗಿ ಅದನ್ನು ಪ್ರಾಕ್ಟಿಕಲ್ ಆಗಿ ಮಸ್ತ್ ಫಿಗರ್ ಗುರು ಅಂತ ಇಟ್ಟಿದ್ದು. ಆ ಪೇಜಲ್ಲಿ ಸುಮಾರು ಶಾರ್ಟ್ ಮೂವೀಸ್ ಮಾಡಿದ್ದೀವಿ. ಅದ್ರಲ್ಲಿ ಬೇಕಾದ್ರೆ ತೆಗೆದು ನೋಡಿ, ನಾನು ಮಾಡಿರೋ ಶಾರ್ಟ್ ಮೂವೀಸ್ ಎಲ್ಲ 14 million, 15 million, 17 million ವ್ಯೂಸು. ಒಂದು ಬ್ಯಾಡ್ ಕಮೆಂಟ್ ಬರ್ದಿರೋ ಒಂದು ಶಾರ್ಟ್ ಮೂವೀಸ್ ಅದು ನಂದೇ. ಬೇಕಾದ್ರೆ ತೆಗೆದು ಒಂದು ಬ್ಯಾಡ್ ಕಮೆಂಟ್ ಹಾಕಿಲ್ಲ, ಯಾರು ಹಾಕಿಲ್ಲ. ಆ ಪೇಜ್ನ ಒಂದು 6 ವರ್ಷದಿಂದ ಯಾರು ಹ್ಯಾಕ್ ಮಾಡಿಬಿಟ್ರು. ಆ ಪೇಜ್ ಇನ್ನೂ ಹಂಗೆ ಇದೆ, ಬಟ್ ನಾನು ಯೂಸ್ ಮಾಡೋಕೆ ಆಗ್ತಿಲ್ಲ. ಬಟ್ ನೋಡ್ಬೋದು ಅಷ್ಟೇ ನೀವು. ಬಟ್ ಆ ಥರ ಮಾಡ್ಕೊಂಬರ್ತಾ ಇರ್ಬೇಕಾದ್ರೆ, ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಹಿಂಗೆ ಒಂದು ಫಂಕ್ಷನಲ್ಲಿ ನನಗೆ ಸಕ್ಕತ್ ಆಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಕರೆಸಿ ಕಲಾ ತಪಸ್ವಿ ಅಂತ ಒಂದು ಅವಾರ್ಡ್ ಕೊಟ್ಟರು. ತುಂಬ ಚೆನ್ನಾಗಿ ಆಕ್ಟ್ ಮಾಡ್ತೀನಿ ನಾನು. ಅಂದರೆ ಆಮೇಲೆ ಒಂಥರ ಸಿಂಗಲ್ ಟೇಕ್ ಆರ್ಟಿಸ್ಟ್. ಒಂದು ಡೈಲಾಗ್ ಕೊಟ್ಟರೆ ಟಾಕಾ 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 ಟೇಕ್ ಹಂಗೆ ಆ ಥರ ಹಾಗೆ ಮಾಡ್ತಾ ಇರ್ಬೇಕಾದ್ರೆ ಇವತ್ತು ಕಲಾ ತಪಸ್ವಿಯಿಂದ ಅವಾರ್ಡ್ ಕೊಟ್ಟರು. ಅಲ್ಲಿ ಯಾರೋ ಸ್ಟೇಜ್ ಮೇಲೆ ಬಂದುಬಿಟ್ಟು, ನೀವು ಕನ್ನಡದ ಬಗ್ಗೆ ಇಷ್ಟು ಚೆನ್ನಾಗಿ ಶಾರ್ಟ್ ಮೂವೀಸ್ ಮಾಡ್ತೀರಾ, ನೀವು ನಮ್ಮ ರಕ್ಷಣಾ ವೇದಿಕೆಗೆ ಯಾಕೆ ಬರಬಾರ್ದು ಅಂತೆಲ್ಲ ಕೇಳ್ತಾರೆ. ಎಲ್ಲ ಬಿಡಿ ಸರ್ ಅಂತ. ಆವಾಗ ಏನೇನೋ ಮಾಡಿ ಸ್ಟೇಜ್ ಮೇಲೆ ಅಲ್ಲೇ ಅನೌನ್ಸ್ ಮಾಡಿಬಿಡ್ತಾರೆ. ಅಂದರೆ ಒಂದು ಶಾಖೆಗೆ ಅಧ್ಯಕ್ಷ ಅಂತ, ಆಮೇಲೆ ಕ್ಷೇತ್ರಕ್ಕೆ ಅಧ್ಯಕ್ಷ, ಆಮೇಲೆ ಬೆಂಗಳೂರಿನಾಗದೆ, ಆಮೇಲೆ ಬರ್ತಾ ರಾಜ್ಯಕ್ಕೆ ಅಧ್ಯಕ್ಷ ಆದೆ, ಒಕ್ಕೂಟಕ್ಕೆ ಅಧ್ಯಕ್ಷ ಆದೆ. ಹಿಂಗೆಲ್ಲ ಮಾಡ್ಕೊಳ್ತಾ ಬರ್ಬೇಕಾದ್ರೆ ಇದೇ ಥರ ಒಂದು ಮೆಜೆಸ್ಟಿಕ್ ಶಿವಾನಂದ ಹತ್ರ ಹಿಂಗೆ ಹೋಗ್ಬೇಕು. ಆದರೆ ಸಿಗ್ನಲಲ್ಲಿ ಕಾರ್ ಹಿಂಗೆ ನಿಲ್ಲಿಸಿದ್ದೆ, ಗ್ಲಾಸ್ ಹಿಂಗೆ ಇಳಿಸಿದೆ. ಒಬ್ಬ ವ್ಯಕ್ತಿ ಕೂತಿದ್ದ, ತಲೆಯೆಲ್ಲ ಕೂದಲು ಬಿಟ್ಕೊಂಡು, ಹುಷೆಲ್ಲ ಗಡ್ಡ ಬಿಡ್ಕೊಂಡು. ನಾನು ಸ್ವಲ್ಪ ಯಾರ ಸಿಕ್ಕರೆ ಊಟ ಕೊಡ್ಸೋದು ಅದೆಲ್ಲ ಅವಾಗಿಂದ ಅವಾಗಿಂದ ಇತ್ತು ನನಗೆ. ಅಂದರೆ ತುಂಬ ಕಷ್ಟದಿಂದ ಬಂದವನು ನಾನು. ಆಮೇಲೆ ಬರ್ತಾ ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಆದೆ, ಆ್ಯಕ್ಟರ್ ಆದೆ, ಮಾಡೆಲ್ ಆದೆ. ಹಂಗೆ ಬರ್ತಾ ಆಮೇಲೆ ಕೆಲವು ಹೋಟೆಲ್ ಬಿಸ್ನೆಸ್ಸಿಗೆ ಇಳಿದೆ, ಲ್ಯಾಂಡ್ ಬಿಸ್ನೆಸ್ಸಿಗೆ ಇಳಿದೆ. ಹಂಗೆ ಲ್ಯಾಂಡ್ ಬಿಸ್ನೆಸ್ಸಲ್ಲಿ ಹಂಗೆ ಸಂಪಾದನೆ ಮಾಡ್ಕೊಂಡಿದ್ವಿ. ಆ ಟೈಮಲ್ಲಿ ಯಾರೋ ನೋಡಿದೆ, ಕಾರಾಗಿ ಕೂತಿದ್ದೆ. ಓ ಐ ಬಾಸ್ ಅವರ್ ಯು ಅಂದೆ. ಅವನು ಐ ಆಮ್ ಫೈನ್ ಬಾಸ್ ಅವರ್ ಯು ಅಂದ. ನನಗೆ ಏನು ಗುರು ಭಿಕ್ಷುಕ ಇಂಗ್ಲೀಷ್ ಮಾಡ್ತಾರಲ್ಲ ಅಂತ ಕಳಗಳ ಹಂಗೆ ಗಾಡಿ ಸಿಡಿ ಹಾಕ್ಸಿದೆ. ಹಂಗೆ ಕನ್ನಡ ಹೋಗ್ಬಿಟ್ಟು ಐ ಬಾಸ್ ನೀವು ಇಂಗ್ಲೀಷು ವೆರಿ ನೈಸ್ ಅಂದೆ. ಅದಕ್ಕೆ ಅವನು ಹಾಂ ಸರ್, ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನನ್ನ ಒಂದು ಆಫೀಸಲ್ಲಿ ಕೊಲಿಗ್ನೇ ಒಬ್ಬಳನ್ನ ಲವ್ ಮಾಡಿ ಮದುವೆ ಆದೆ. ನನಗೆ ಬೈಕ್ ಆಕ್ಸಿಡೆಂಟಲ್ಲಿ ಸೊಂಟ ಬಿದ್ದೋಯ್ತು. ಆ ಟೈಮಿಗೆ ನಾನು ಅವ್ಳು ಬಿಟ್ಟೋಗ್ಬಿಟ್ಲು. ನನಗೆ ಯಾರೂ ಇಲ್ಲ ಸರ್, ಈಗ ನಾನು ದಯವಿಟ್ಟು ಹೆಲ್ಪ್ ಮಾಡಿ ಅಂತಾನೆ. ಜಾಬ್ ಒಂದು 5,000 ರೂಪಾಯಿ ಇರುತ್ತೆ, ಕೊಡೋಕ್ಕೆ ಅಂತ ಹೋಗ್ತೀನಿ ಅಷ್ಟೇ. ಅವನು ಕಾಸು ಬೇಡ ಸರ್ ನನಗೆ, ನಾನು 5,000 ತೊಗೊಂಡು ನೀನು ಗೋವಾ ಹೋಗಲ್ಲ ಸರ್ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ನಂಗೆ ಅರ್ಧ ಗಂಟೆ ಬೇಕು ಸರ್, ಸೊಂಟ ಇಲ್ಲ ಸರ್, ನಂಗೆ ಸ್ನಾನ ಮಾಡಿದೆ ಒಂದು 9 ತಿಂಗಳಾಯ್ತು ಸರ್, ಬಟ್ಟೆನೂ ಎಲ್ಲ ಫುಲ್ ಕೊಳೆ ಆಗ್ಬಿಟ್ಟಿದೆ ಸರ್, ಕಟ್ಟಿಂಗ್ ಮಾಡಿಸಿದೆ ಒಂದು 9 months ಆಯ್ತು ಸರ್, ಕಟ್ಟಿಂಗ್ ಮಾಡಿಸಿ ಒಂದು ಒಳ್ಳೆ ಬಟ್ಟೆ ಒಂದು ಸ್ನಾನ ಮಾಡಿಸ್ಬಿಡಿ ಸರ್, ಸಾಕು, ಊಟ ಏನು ಸರ್ ಯಾರು ಬೇಕಾದ್ರೂ ಕೊಡ್ತಾರೆ ಅಂದ. ಆವಾಗ ನಂಗೆ ಅನ್ಸಿದ್ದೇನೆಂದರೆ ನಿಜವಾದ ಭಿಕ್ಷುಕ ಊಟ ಬಟ್ಟೆ ವಸತಿ ಮಾತ್ರ ಕೇಳೋದು, ಕಾಸು ನನ್ನ ಮಗ ಕೇಳ್ತವನೆ, ಅವ್ನು ಎಣ್ಣೆ ಒಡೆ ಕೇಳ್ತವನೆ ಅಂತ ಅರ್ಥ. ಆವಾಗ ನಾನು ಅಲ್ಲೇ ಹೋಗ್ಬಿಟ್ಟು ಕಟ್ಟಿಂಗು ಶೇವಿಂಗ್ ನಾನು ಮಾಡ್ತೀನಿ, ನನ್ನ ಕೈಯಾರ ಅವನಿಗೆ ಕಟ್ಟಿಂಗು ಶೇವಿಂಗ್ ಎಲ್ಲ ಮಾಡಿ ಸ್ನಾನ ಮಾಡಿಸ್ತೀನಿ. ನನ್ನ ಜೊತೆ 4-5 ಜನ ಬಾಯ್ಸ್ ಇರ್ತಾರೆ, ವಿಡಿಯೋ ಮಾಡ್ತಾರೆ. ಅದರಲ್ಲಿ ಒಂದರಲ್ಲಿ 40 ವ್ಯೂಸು, ಒಂದರಲ್ಲಿ 50 ವ್ಯೂಸು, ಒಂದರಲ್ಲಿ 150 ವ್ಯೂಸು, ಒಂದರಲ್ಲಿ 1.5 ಕೋಟಿ ವ್ಯೂಸು ಅಷ್ಟೋಗ್ಬಿಡುತ್ತೆ. ಮಾರದಿನ ಸಿಕ್ಕೋರೆಲ್ಲ ಸರ್ ಮೊನ್ನೆ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಇರ್ತಾರೆ. ಬಟ್ ನನಗೆ ಭಾಳ ಖುಷಿಯಾಗುತ್ತೆ. ಓಹ್ ಥ್ಯಾಂಕ್ ಯು ಅಂತ ಬಿಲ್ಡಪ್ ಲೆವೆಲ್ ತೊಗೊಂಡು ಥ್ಯಾಂಕ್ ಯು ಆ ಥರ ಇರ್ತೀವಿ. ಆ ಥರ ಒಂದು 2-3 ಜನ ಕಟ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ವಿಡಿಯೋ ಮಾಡ್ಕೊಂಡು. ಅವಾಗೆಲ್ಲ ಈ TV ಚಾನಲ್ಸ್ ಎಲ್ಲ ಫೋನ್ ಮಾಡ್ತಿರ್ತಾರೆ, ಸರ್ ಒಳ್ಳೆ ಕೆಲಸ ಮಾಡಿ ನಿಮ್ದು ಇಂಟ್ರೋ ಮಾಡ್ಬೇಕು ಸರ್, ಹಂಗೆ ಅಂತೆಲ್ಲ ಬರ್ತಿರ್ತಾರೆ. ಎಲ್ಲ ಇಂಟ್ರಿಗೆ ಇಟ್ಟಾಗ ಹೇಳಿ ಥ್ಯಾಂಕ್ ಯು ಎಲ್ಲ ಹಿಂಗೆ ನಮ್ದು ಬರ್ತಿರೋದು ಅಂತೆಲ್ಲ ಬಿಲ್ಡಪ್ ತೊಗೊಳ್ತೀವಿ. ಆ ಥರ ಮಾಡ್ಕೊಂಡಿರ್ಬೇಕಾದ್ರೆ ಅದು ನೋಡಿದ್ರೆ ನನ್ನ ಲೈಫಿಗೆ ಟರ್ನಿಂಗ್ ಪಾಯಿಂಟು. ಬಿಲ್ಡಪ್ಗೋಸ್ಕರ ಸುಮ್ಮನೆ ಅಂದರೆ ಅದು ಆ್ಯಕ್ಚುಲಿ ನಾನು ಕೇಳಲೇಬೇಕು ಸರ್,